ಮತ ಕಳ್ತನ ಆಗಿದೆ ಅಂತೇಳಿ ರಾಹುಲ್ ಗಾಂಧಿ ಅವರು ಮೊನ್ನೆ ಬೆಂಗಳೂರಲ್ಲಿ ನಾವೆಲ್ಲ ಇದ್ವಿ. CM ಇದ್ರು, DCM ಇದ್ರು, ನಮ್ಮ AICC ಅಧ್ಯಕ್ಷರಿದ್ರು. ಕಳ್ತನ ಆಗಿದೆ ಅಂತೇಳಿ ದಾಖಲೆ ಸಮೇತ ಹೇಳಿದ್ದಾರೆ. ಎಲೆಕ್ಷನ್ ಕಮಿಷನರು ಕೊಟ್ಟಿರ್ತಕ್ಕಂಥ ದಾಖಲೆನ ಪರಿಶೀಲಿಸಿ ಕ್ರಮ ತಗೊಳ್ತೀವಿ ಅಂತ ಹೇಳ್ಬೇಕು. ಅದು ಬಿಟ್ಬಿಟ್ಟು ನಮಗೆ ನೋಟಿಸ್ ಕೊಡ್ತಾರೆ. ಇವತ್ತೇನಾಗಿದೆ, ದೇಶದಲ್ಲಿ ಸ್ವಾಯತ್ತ ಸಂಸ್ಥೆಗಳೆಲ್ಲ ಕೊಳತ್ ನಾರ್ತಾವೆ. ಒಂದ್ ಕಡೆ ED ಇರ್ಬೋದು, ಅನೇಕ ಬಾರಿ ಸುಪ್ರೀಂ ಕೋರ್ಟು ಹೈಕೋರ್ಟ್ಗಳು ಚೀಮಾರಿ ಹಾಕಿದೆ ಇತ್ತೀಚೆಗೆ. ಅದೇ ರೀತಿ CBI, ಅದೇ ರೀತಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಎಲೆಕ್ಷನ್ ಕಮಿಷನ್. ಈ ಎಲೆಕ್ಷನ್ ಕಮಿಷನ್ ಚೇರ್ಮನ್ ಯಾರು, ಅಧ್ಯಕ್ಷರು ಮತ್ತೆ ಇತರ ಇನ್ನ ಕಮಿಷನರ್ಸ್ ಯಾರು, ಎಲ್ಲ ಇವ್ರು ನೇಮಕ ಮಾಡಿರೋರು. ಇವ್ರು ಹೇಳ್ದಂಗೆ ಅವ್ರು ಕೇಳ್ತಾರೆ ಅಷ್ಟೇ. ಅದೇ ದೇಶದಲ್ಲಿ 11 ವರ್ಷದಿಂದ ಈ ಸ್ವಾಯತ್ತ ಸಂಸ್ಥೆಗಳೆಲ್ಲ ಕೂಡ ಬಲಹೀನವಾಗಿದೆ. ದುರ್ಬಲರು, ಶಕ್ತಿ ಇಲ್ಲದೆ ಇರ್ತಕ್ಕಂಥವ್ರು ಆ ಸ್ಥಾನಗಳಲ್ಲಿ ಕೂತ್ಕೊಂಡ್ರೆ ನ್ಯಾಯ ಎಲ್ಲಿ ಸಿಗುತ್ತೆ? ಹಿಂದೆ ಶೇಷನ್ ಇದ್ರು, ನಿಮ್ಗೆಲ್ಲ ಜ್ಞಾಪಕ ಇರಬೇಕು, TN ಶೇಷನ್ ಅಂತ. ನಮ್ಮ ಚುನಾವಣೆ ವ್ಯವಸ್ಥೆನಲ್ಲೇ ಅತ್ಯಂತ ಪಾರದರ್ಶಕತೆ ತಂದಂಥವರು TN ಶೇಷನ್. ಆ ಥರದ ವ್ಯಕ್ತಿತ್ವ ಇರ್ತಕ್ಕಂಥವ್ರು ಎಲೆಕ್ಷನ್ ಕಮಿಷನ್ ಆದರೆ ಪಕ್ಷಾತೀತವಾಗಿ ಅವ್ರು ಕೆಲಸ ಮಾಡಬೇಕು. ಅವ್ರು ಯಾವುದೇ ಒಂದು ಪಕ್ಷಕ್ಕೆ ನಿಷ್ಠೆ ತೋರಿಸೋದು ಇದೆಲ್ಲ ಕೂಡ ಸರಿ ಇಲ್ಲ. ಈಗ ಮುಂದಕ್ಕೆಲ್ಲ ಇದ್ದೇ ಇರುತ್ತೆ. ಕೋರ್ಟ್ ಇದೆ, ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ ಅಲ್ವಾ, ಇರುತ್ತೆ. ಧರ್ಮಸ್ಥಳದ ವಿಚಾರವಾಗಿ ಇದನ್ನ ಧರ್ಮಸ್ಥಳದ ಶ್ರದ್ಧಾ ಕೇಂದ್ರಕ್ಕೆ ಮಸಿ ಬಳಿಯುವಂತ ಕೆಲಸವನ್ನ ಒಂದಷ್ಟು ಸಂಘಟನೆಗಳು ಮಾಡ್ತಿವೆ ಅನ್ನುವಂಥದ್ದನ್ನ BJP ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ಮತ್ತೆ ಸರ್ಕಾರ ಕೂಡ ಆಮೇಲೆ ಇಲ್ಲ, ಈಗ ಇದು ಇಲ್ಲ, ಒಂದ್ ನಿಮಿಷ ಇರಿ. ನಮ್ಮ ಸರ್ಕಾರ ಯಾವತ್ತೂ ಅತ್ಯಂತ ಪಾರದರ್ಶಕವಾಗಿದೆ. ಹಿಂದೆ ಈ ಘಟನೆ ನಡೆದಿದ್ದಾಗ CBI ಕೊಟ್ಟಿದ್ರು. CBI ಇಂದ ತನಿಖೆ ಆಯಿತು. ಆಮೇಲೆ ಕೂಡ ಬಹಳಷ್ಟು ಜನಕ್ಕೆ ತನಿಖೆ ಆಗಿರ್ತಕ್ಕಂಥದ್ದು ಸರಿ ಇಲ್ಲ ಅಂತ ಒತ್ತಡ ಬಂದ ಮೇಲೆ SIT ತನಿಖೆಗೆ ಆದೇಶ ಕೊಟ್ಟಿದ್ದಾರೆ. ಈ SIT ತನಿಖೆ ನಡೆಯುವಂತ ಸಂದರ್ಭದಲ್ಲಿ ನಾವು ಇದ್ರ ಬಗ್ಗೆ ಮಾತಾಡೋದು ಸೂಕ್ತ ಅಲ್ಲ. ತನಿಖೆ ಆಗ್ಲಿ. ಈಗ BJP ಅವರು ಯಾವ ಸಂದರ್ಭದಲ್ಲಿ ಹೇಗ್ ಮಾತಾಡ್ತಾರೆ ಅಂತಾನೆ ಗೊತ್ತಿಲ್ಲ. ಅವರೇ 4 ವರ್ಷ ಅಧಿಕಾರದಲ್ಲಿದ್ರಲ್ಲ, ಹಿಂದೆ 4 ವರ್ಷ ಅವರೇ ಅಧಿಕಾರದಲ್ಲಿದ್ರಲ್ಲ. 9ರಿಂದ 13ವರೆಗೂ ಅವರೇ ತಾನೇ ಅಧಿಕಾರದಲ್ಲಿದ್ದಿದ್ರು. ಈ ಘಟನೆ ನಡೆದಾಗ ಅವರೇ ಅಧಿಕಾರದಲ್ಲಿದ್ರು. ಮತ್ತೆ ಮೊನ್ನೆ 4 ವರ್ಷ ಅವರೇ ಅಧಿಕಾರದಲ್ಲಿದ್ರು. ಆಮೇಲೆ ಈಗ ತನಿಖೆ ಆಗ್ತಾ ಇದೆ, SIT ತನಿಖೆ ಆಗ್ತಾ ಇದೆ. ದಕ್ಷ ಅಧಿಕಾರಿಗಳು ಅಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವೇನಾದ್ರೂ ಮಾತಾಡಿದ್ರೆ ಅದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ಸಂಘಟನೆ ಕೂಡ ಇದ್ರ ಹಿಂದಿದೆ BJP ಅವ್ರ ಮಾತಿಗೇನು ಬೆಲೆ ಕೊಡೋಕೆ ಹೋಗ್ಬೇಡಿ. ನಮ್ಮ ಈಗ ತನಿಖೆ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಅಥವಾ ಇನ್ಯಾರಾದ್ರೂ ಮಾತಾಡಿದ್ರೆ ಅದು ತಪ್ಪಾಗುತ್ತೆ, ತನಿಖೆ ಆಗ್ಲಿ ಅಷ್ಟೇ. ಯಾರಾದ್ರೂ ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ, ತಪ್ಪು ಮಾಡಲಿಲ್ಲ ಅಂದ್ರೆ ದೋಷ ಮುಕ್ತರಾಗ್ತಾರೆ ಅಷ್ಟೇ. ಅಲ್ಲ, 16ನೇ ತಾರೀಕು ಇದೆಯಲ್ಲ, 16ಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಒಂದೇ ಸಬ್ಜೆಕ್ಟ್, ಅದ್ರ ಬಗ್ಗೆನೇ ಡಿಸ್ಕಷನ್ಸು, ಅದ್ರ ಬಗ್ಗೆ ಅವತ್ತೇ ತೀರ್ಮಾನ ಕೂಡ ತಗೋಬಹುದು. ಒಳಮೀಸಲಾತಿ ಬಗ್ಗೆ ನೋಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.